ಬಿಜೆಪಿಯವರು ತಾಕತ್ತಿದ್ರೆ ಸಂಘದಲ್ಲಿ ರಾಷ್ಟ್ರಗೀತೆ ಹಾಡಲಿ. ಸಂಘ ಗೀತೆ ಬಿಟ್ಟು ಬಿಜೆಪಿಗರು ರಾಷ್ಟ್ರಗೀತೆಯನ್ನ ಹಾಡಲಿ. ಬಿಜೆಪಿ ನಾಯಕರಿಗೆ ಬಿಕೆ ಹರಿಪ್ರಸಾದ್ ಸವಾಲನ್ನ ಹಾಕಿದ್ದಾರೆ. ಪೂರ್ಣ ಒಂದೇ ಮಾತರಂ ಗೀತೆಯನ್ನ ಹಾಡಲ್ಲ, ನಾವು ಹಾಡುವುದು ಎರಡೇ ಚರಣ ಅಷ್ಟೇ. ಒಂದೇ ಮಾತರಂ ಮುಂದಿಟ್ಕೊಂಡು ರಾಜಕೀಯ ಮಾಡಬೇಡಿ. ಈ ರೀತಿಯ ರಾಜಕೀಯ ಮಾಡುವವರೇ ದೇಶದ್ರೋಹಿಗಳು. ಬಿಜೆಪಿಗರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಾತ್ಯತೀತ ತತ್ವಕ್ಕೆ ಮತ್ತು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಜಾತ್ಯತೀತ ತತ್ವಕ್ಕೆ ಮತ್ತು ರಾಷ್ಟ್ರಗೀತೆ ರಾಷ್ಟ್ರಗಾನಕ್ಕೆ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಅದರಲ್ಲಿ ರಾಜಕೀಯ ಮಾಡತಕ್ಕಂಥದ್ದು ಅಂದ್ರೆ ಅವರು ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡಬಹುದು. ಅದಕ್ಕೆ ನಮ್ಮ ನಿಲುವು, ವರ್ಕಿಂಗ್ ಕಮಿಟಿಯ ಏನು ಒಂದು ನಿರ್ಣಯ ಇದೆ ಅದನ್ನು ಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಾವು ಆಡ್ತಕ್ಕಂಥದ್ದು ಎರಡೇ ಪಂಕ್ತಿ ಮಾತ್ರ. ನಮಗೆ ಜೈಲ್ಗಾದ್ರೂ ಹಾಕಲಿ, ಫಾಸಿಗಾದ್ರೂ ಹಾಕಲಿ, ನಾವು ತಯಾರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ತರ ಹೇಡಿಗಳಲ್ಲ ನಾವು, ಬ್ರಿಟಿಷರ ಜೊತೆ ಕೈ ಜೋಡಿಸ್ತಕ್ಕಂಥವ್ರಲ್ಲ ನಾವು. ಇದು ಯಾರನ್ನೂ ಸಹ ತುಷ್ಟೀಕರಣದ ವಿಚಾರ ಪ್ರಶ್ನೆನೇ ಇಲ್ಲ. ಇಲ್ಲಿ ಆ ತರ ಇದ್ರೆ, ಅಷ್ಟೊಂದು ದೇಶಭಕ್ತರಾಗಿದ್ರೆ ಇವರು ಶಾಖೆ ಮಾಡ್ತಾರಲ್ಲ, RSS ಅವರು ಚಡ್ಡಿ ಗಿಡ್ಡಿ ಕೋಲು ಗೀಲು ಕರಿ ಟೋಪಿ ಹಾಕೊಂಡು ಅಲ್ಲಿ ಇವರಿಗೆ ರಾಷ್ಟ್ರಗೀತೆ ರಾಷ್ಟ್ರಗಾನ ಆಡಕ್ಕೆ ಹೇಳಿ. ನಾಳೆ ಇವರೆಲ್ಲ ಕಂಗನಾ ರಾವತ್ ಫಾಲೋಯರ್ಗಳು ನಾಳೆ ಮೋದಿ ಅವರು ಭಾರತ್ ಚೆನ್ನಾಗಿ ಆಡಳಿದಾಳೆ ಅಂತೇಳಿ ಅದನ್ನ ತಗೊಂಬಂದು ಲೋಕಸಭೆಯಲ್ಲಿ ನೀವು ಇದು ರಾಷ್ಟ್ರಗಾನ